ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಆಯುಷ್ ಕೌನ್ಸ್ಲಿಂಗ್ನ ಮಾಪಪ್ ರೌಂಡ್ ನಡೀತದ ಅಂತ ಕೇಳ್ತಾ ಇದ್ರು. ಎಸ್, ಸೊ ನಿನ್ನೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ನಿನ್ನೆಯ ಡೇಟ್ ಇದೆ, ಇವತ್ತು ರಿಲೀಸ್ ಆಗಿರಬೇಕಿದು. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿರೋದು ಮಾಪಪ್ ರೌಂಡ್ ಇನ್ಫಾರ್ಮೇಷನ್ ಬಗ್ಗೆ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ UG ಆಯುಷ್ ಕೋರ್ಸ್ಗಳಿಗೆ 2021ನೇ ಸಾಲಿಗೆ ಕನಿಷ್ಠ ಅರ್ಹತೆ ಅಂಕಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನೀವೇನು ಮಾಡ್ಬೋದು ಅಂತಂದರೆ, ಯಾರ್ಯಾರಿಗೆ UG ಆಯುಷ್ ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಅಂದರೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಯಾರು ಆಲ್ರೆಡಿ ನೀಟ್ ಕೌನ್ಸಿಲಿಂಗ್ ನಡೆಯೋಕ್ಕಿಂತ ಮುಂಚೆ ನಡೆದಂತಹ ರಿಜಿಸ್ಟ್ರೇಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಿ, ಅವರು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾರು ರಿಜಿಸ್ಟ್ರೇಷನನ್ನು ಮಾಡಿಕೊಂಡೇ ಇಲ್ಲ, ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ 16ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ. ಅದಾದಮೇಲೆ ಯಾರು ಹೊಸದಾಗಿ ಅಂತಂದರೆ ಯಾರ್ಯಾರ ಹತ್ತಿರ ಪರಿಶೀಲನೆ ಸ್ಲಿಪ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇಲ್ಲ, ಮೀನಿಂಗ್ ಏನು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು 18ನೇ ತಾರೀಕಿನ ತನಕ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಯಾರ್ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು 19ನೇ ತಾರೀಕು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಸ್ತಾರೆ. ಅದಕ್ಕೆ ಹಾಜರಿರಬೇಕು. ಎಲ್ಲ ಮೂಲ ದಾಖಲೆಗಳನ್ನು ತಗೊಂಡು ಹಾಜರೇ ಇರಬೇಕಾಗ್ತದೆ. ಇದು ಆಫ್ಲೈನಲ್ಲಿ ನಡೆಯುವಂಥದ್ದಾಗಿರ್ತದೆ. ರಿಜಿಸ್ಟ್ರೇಷನ್ ಆನ್ಲೈನ್ ಇರ್ತದೆ ಅನ್ನೋದು ಗೊತ್ತಿರಲಿ, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ ಇರ್ತದೆ. ಇದಾದ ಮೇಲೆ ಯಾರ್ಯಾರು UGCET ಆಯುಷ್ ಕೋರ್ಸ್ಗಳಿಗೆ ಮಾಪಪ್ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಅವರಿಗೆ ಶೆಡ್ಯೂಲ್ ಯಾವ ರೀತಿ ಇದೆ ಅಂತಂದರೆ, ಆನ್ಲೈನ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ 16ನೇ ತಾರೀಕು, ಲಾಸ್ಟ್ ಡೇಟ್ ಟು ಪೇ ದ ಫೀಸ್ 18ನೇ ತಾರೀಕು, ಯಾವುದು ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡಿಕೊಂಡವರಿಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ KEA ಆಫೀಸ್ 19/4, ರಿಪೋರ್ಟಿಂಗ್ ಟೈಮ್ ಇಸ್ 9:30 AM. ಇದಾದ ಮೇಲೆ ಮಾಪಪ್ ರೌಂಡ್ ಆಫ್ಲೈನ್ ಸೀಟ್ ಅಲಾಟ್ಮೆಂಟ್ KEA ಕಂಡಕ್ಟ್ ಮಾಡೋವಂಥದ್ದು KEA ಆಫೀಸಲ್ಲೇ ಇರುವಂಥದ್ದು. ಆಯುರ್ವೇದಕ್ಕೆ ಅಂದರೆ BAMSಗೆ 21ನೇ ತಾರೀಕು 9ವರೆಗೆ ನೀವು ರಿಪೋರ್ಟಿಂಗ್ ಇರಬೇಕಾಗ್ತದೆ. ಅವತ್ತೇ ನಿಮ್ಮ ಫಸ್ಟ್ ರ್ಯಾಂಕಿಂದ ಲಾಸ್ಟ್ ರ್ಯಾಂಕ್ವರೆಗೂ ಕೂಡ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗ್ತದೆ. 21ನೇ ತಾರೀಕು ನೆನಪಿರಲಿ. 22ನೇ ತಾರೀಕು ಹೋಮಿಯೋಪತಿ ಮತ್ತು ಯುನಾನಿ ಕಾಲೇಜಸ್ಗಳಿಗೆ ಬೇಕು ಅಂತಂದರೆ 22ನೇ ತಾರೀಕು ಫಸ್ಟ್ಲಿಂದ ಲಾಸ್ಟ್ ರ್ಯಾಂಕ್ವರೆಗೆ ಅಕಾರ್ಡಿಂಗ್ ಟು UG NEET ಆಲ್ ಇಂಡಿಯಾ ರ್ಯಾಂಕ್ ಇರ್ತದೆ. 23ನೇ ತಾರೀಕು ಯೋಗ ಆ್ಯಂಡ್ ನ್ಯಾಚುರೋಪತಿ ರಿಪೋರ್ಟಿಂಗ್ ಟೈಮ್ 9:30 ಇರ್ತದೆ, ಫಸ್ಟ್ ಟು ಲಾಸ್ಟ್ ರ್ಯಾಂಕ್. 23ನೇ ತಾರೀಕು 5:30 PM ಹೋಮಿಯೋಪತಿ ಮತ್ತು ಆಯುರ್ವೇದ, ಅಥವಾ 25ನೇ ತಾರೀಕು 5:30 ಯೋಗ ಮತ್ತು ನ್ಯಾಚುರೋಪತಿಯವರಿಗೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಅಲಾಟೆಡ್ ಕಾಲೇಜಸ್ ನೋಟಿಫಿಕೇಷನಲ್ಲಿ ಬಂದಿದೆ. ಅಂದರೆ 23ಕ್ಕೆ ಯಾರ್ಯಾರಿಗೆ ಕಾಲೇಜ್ ಸಿಗ್ತದೆ ಅವರಿಗೆ 23ಕ್ಕೆ ಲಾಸ್ಟ್ ಡೇಟ್ ಇರ್ತದೆ. 21ಕ್ಕೆ ಸಿಕ್ಕಂಥ ವಿದ್ಯಾರ್ಥಿಗಳಿಗೆ ಆಯುರ್ವೇದ, ಹೋಮಿಯೋಪತಿ ಬೋತ್, ಯೋಗ ಆ್ಯಂಡ್ ನ್ಯಾಚುರೋಪತಿ 25ರ ತನಕ ನೀವು ಹೋಗಿ ರಿಪೋರ್ಟಿಂಗ್ ಆಗಬಹುದು. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲವೂ ತೊಗೊಂಡು ಹೋಗಬೇಕಾಗ್ತದೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ ಅಂಥದ್ದು ವೆರಿಫಿಕೇಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗಬೇಕಾಗ್ತದೆ. ಸೊ ವಿದೌಟ್ ಎನಿ ಮೆನ್ಷನ್ ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇರೋದಿಲ್ಲ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಇನ್ ದ ಫಾರ್ಮ್ ಆಫ್ ಡಿಮ್ಯಾಂಡ್ ಡ್ರಾಫ್ಟ್. ಡಿಮ್ಯಾಂಡ್ ಡ್ರಾಫ್ಟನ್ನು ತೊಗೋಬೇಕು. ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಅಂಥೇಳಿ ಡಿಮ್ಯಾಂಡ್ ಡ್ರಾಫ್ಟ್ ಎಷ್ಟೆಷ್ಟು ದುಡ್ಡಿನ ಇರಬೇಕು ಅಂತಂದರೆ, ಸೊ ನೀವು ಗೌರ್ಮೆಂಟ್ ಕಾಲೇಜಸಲ್ಲಿ ಅಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದರೆ 25,500, ಪ್ರೈವೇಟ್ ಏಡೆಡ್ ಕಾಲೇಜಸ್ಗಳನ್ನೇ ಮಾಡ್ತೀರಿ ಅಂದರೆ ಅದಕ್ಕೆ ಪ್ಲಸ್ 20,000 ಅಂದರೆ 2 DD ಸೇರಿ 45,500 ಆಗಬೇಕು. ಪ್ರೈವೇಟ್ ಕಾಲೇಜಸ್ಗಳಿಗೆ 3 DD ಸೇರಿ 60,500 ಆಗುವಂಥದ್ದು. 2,05,500 GMP ಸೀಟ್ಸ್ ಏನಿದೆ, ಆಲ್ ಇಂಡಿಯಾ ಕೋಟಾ ಜನರಲ್ ಮೆರಿಟ್ ಸೀಟ್ಸ್ ಅಂದರೆ ಜನರಲ್ ಮೆರಿಟ್ ಪ್ರೈವೇಟ್, ಅದಕ್ಕೆ ಟೋಟಲ್ 2,05,000 ಆಗಬೇಕು ಅಂತಂದರೆ 1,40,000 ಒಂದು DDಯನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಇವು 4 ಆ್ಯಡ್ ಮಾಡಿದಾಗ ನಿಮಗೆ 2,05,000 ಆಗಬೇಕು. ಸೊ ಇನ್ ಕೇಸ್ ಆಫ್ ಕ್ಯಾನ್ಸಲೇಷನ್ ಆಫ್ಟರ್ ಅಲಾಟ್ಮೆಂಟ್ ಇನ್ ದ ಮಾಪಪ್ ರೌಂಡಲ್ಲಿ ಅಲಾಟ್ ಆದಮೇಲೆ ನೀವು ಕ್ಯಾನ್ಸಲೇಷನ್ ಮಾಡ್ಕೋತೀರಿ ಅಂತಂದರೆ ನಿಮ್ಮ ಕಟ್ಟಿರೋ ಅಂಥ ಎಂಟೈರ್ ಫೀಸ್ ನಿಮಗೆ ಪೇ ಆಗೋದಿಲ್ಲ, ಅದು ಫೋರ್ಫೀಟ್ ಆಗ್ತದೆ. ಪ್ರಿಸ್ಕ್ರೈಬ್ಡ್ ಪೆನಾಲ್ಟಿಯನ್ನು ನೀವು ಪೇ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಾರಿಗಾದರೂ ಇಷ್ಟ ಇದ್ದರೆ ಮಾತ್ರ ಹೋಗಿ, ಸುಮ್ಮನೆ ಟೈಮ್ ಪಾಸಿಗೆ ಹೋಗೋದಕ್ಕೆ ಹೋಗಬೇಡಿ. ಅದಾದಮೇಲೆ ಇದೆಲ್ಲ ಕಾಮನ್ ನೋಟಿಫಿಕೇಷನ್, ಅದು ಒಂದಷ್ಟು ಇಂಪಾರ್ಟೆಂಟ್ ನೋಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಎಲ್ಲ ಮೂಲ ದಾಖಲೆಗಳು ಡಿಮ್ಯಾಂಡ್ ಡ್ರಾಫ್ಟೊಂದಿಗೆ ಬರಲೇಬೇಕು. ಯಾವಾಗ ಸೀಟು ಹಂಚಿಕೆ ಕಂಪ್ಲೀಟ್ ಆಗ್ತದೆ ಅಂತಹ ಸೀಟನ್ನು, ಅಂತಹ ದಿವಸ ಅಂತಹ ವಿದ್ಯಾರ್ಥಿಯ
ನಂತರದ ವಿದ್ಯಾರ್ಥಿಗಳಿಗೆ ಯಾವುದೇ ಮಾಪಪ್ ರೌಂಡ್ ಇರೋದಿಲ್ಲ, ಅದನ್ನು ಅಲ್ಲೇ ಮುಗಿಸ್ಬಿಡ್ತಾರೆ. ಯಾವುದೇ ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ದುಡ್ಡನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕನೇ ಅದನ್ನು ಕೊಡಬೇಕಾಗ್ತದೆ. ಯಾವುದೇ ರೀತಿ ಚೆಕ್ ಆಗಲಿ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಆಗಲಿ ನಡೆಯೋದಿಲ್ಲ. ಪ್ಲಸ್ ಮುಖ್ಯವಾದುದಂದರೆ ಇನ್ ಬಿಟ್ವೀನ್ ಬ್ಯಾಂಕ್ ರಜಾ ದಿನಗಳು ಬರಬಹುದು, ಅದನ್ನೆಲ್ಲ ನೋಡಿಕೊಂಡೇ ನೀವು ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆದಿಟ್ಕೋಬೇಕಾಗ್ತದೆ. ಡಿಮ್ಯಾಂಡ್ ಡ್ರಾಫ್ಟ್ ಇಲ್ಲ ಅಂದರೆ ಒಳಗಡೆ ನಿಮ್ಮನ್ನು ಬಿಡೋದಿಲ್ಲ. ಸೊ ಬ್ಯಾಂಕ್ ರಜೆ ಆಗಿದೆ ಸರ್, ನಾ ಹೇಗೆ ತೊಗೊಳ್ಬೇಕು, ಇಂಥ ಯಾವುದೇ ಕ್ವಶನ್ಗಳನ್ನು ನಾವು ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. UG's ನೀಟ್ ಏನಿದೆ ಅದರಲ್ಲಿ ಆಯುಷ್ ಕೌನ್ಸಿಲಿಂಗಿಗೆ ಮಾಪಪ್ ರೌಂಡನ್ನು ಈಗ ಹಮ್ಮಿಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.